ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನ ತಿಳಿಸುವನಾಗಿದ್ದೇನೆ. ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕೆ ಕೀರ್ತನೆಗಳು 119 ಅದರ 7ನೇ ವಾಕ್ಯ. ವಾಕ್ಯ ರೀತಿಯಾಗಿ ಹೇಳ್ತದೆ, ನಾನು ನಿನ್ನ ನೀತಿ ವಿಧಿಗಳನ್ನು ಕಲಿತಾಗೆಲ್ಲ ನಿನ್ನನ್ನು ಯಥಾರ್ಥ ಹೃದಯದಿಂದ ಕೊಂಡಾಡುತ್ತಾ ಹೋಗುವೆನು. ಅಲ್ಲೇಲುಯ್ಯ. ಸೊ ಈ ಪ್ರಪಂಚದಲ್ಲಿ ಬಹಳ ಪ್ರಾಮುಖ್ಯವಾಗಿ ಈಗಿನ ಕಾಲದಲ್ಲಿ ಅನೇಕರು ಅನೇಕ ವಿಧವಾಗಿರುವಂಥ ಆ ಕಲಿವಿಕೆಯನ್ನು ಕಾಣುತ್ತೇವೆ. ಒಬ್ಬೊಬ್ಬ ಮನುಷ್ಯ ಈಗ ಈ ಲೋಕದಲ್ಲಿ ಗಮನಿಸುವುದಾದರೆ ಕೆಟ್ಟದನ್ನು ಕಲಿಯುವಂಥವರು ಬಹಳ ಜನ ಆಗಿದ್ದಾರೆ. ಕೆಟ್ಟ ಸಂಗತಿಗಳನ್ನು ಕಲಿಯುವಂಥವ್ರು, ಕೆಟ್ಟ ಅಭ್ಯಾಸಗಳನ್ನು ಕಲಿಯುವಂಥವ್ರು, ಕೆಟ್ಟ ಕಾರ್ಯಗಳನ್ನು ಮಾಡುವಂಥವ್ರು ಈ ಪ್ರಪಂಚದಲ್ಲಿ ಈಗಿನ ಕಾಲದಲ್ಲಿ ಬಹಳ ಜನ ಆಗಿದೆ. ಆದರೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೇನೆಂದರೆ, ನೀತಿ ವಿಧಿಗಳನ್ನು ಕಲಿತಾಗೆಲ್ಲ, ಯಾವಾಗೆಲ್ಲ ನಾವು ನೀತಿವಂತರಾಗಿ ಜೀವಿಸುವುದಕ್ಕಾಗಿ ನಮ್ಮ ಜೀವನವನ್ನು ಪ್ರತಿದಿನ ಕಲಿಯುವಿಕೆಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ, ಕಲಿಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಕಲಿಯುವುದಕ್ಕೆ ನಮ್ಮ ಜೀವನವನ್ನು, ನಮ್ಮ ಆತ್ಮ ಪ್ರಾಣ ಶರೀರವನ್ನು ಬಿಟ್ಟುಕೊಡುತ್ತೇವೆ. ಬಹಳ ಪ್ರಾಮುಖ್ಯವಾಗಿ ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ಯಥಾರ್ಥದಿಂದ ಕೊಂಡಾಡುವೆನು. ಆ ನೀತಿ ನಮ್ಮನ್ನು ಏನು ಮಾಡುತ್ತೆ ಅಂದರೆ ಯಥಾರ್ಥವಾಗಿ ಜೀವಿಸುವುದಕ್ಕೆ ಸಹಾಯ ಮಾಡುತ್ತೆ. ನಾವು ಯಾವಾಗ ನೀತಿವಂತರಾಗಿರ್ತೇವೋ ನಮ್ಮನ್ನು ನಾವು ಯಥಾರ್ಥವಾಗಿ ಜೀವನ ಮಾಡೋದಕ್ಕೆ ನಮಗೆ ಕಲಿಸಿಕೊಡುವಂಥದ್ದು. ಅದಕ್ಕೋಸ್ಕರ ಇವತ್ತು ತೀರ್ಮಾನ ಮಾಡೋಣ. ಯಾಕಂದರೆ ನಮ್ಮ ದೇವರು ನೀತಿವಂತನಾಗಿರುವಂಥ ದೇವರಾಗಿದ್ದಾನೆ. ಆತನ ಒಳಗೆ ನಿತ್ಯ ನಿರಂತರವೂ ನೀತಿ, ನ್ಯಾಯ, ಧರ್ಮ, ಸತ್ಯತೆ ಒಳಪಟ್ಟಿರುವಂಥದ್ದಾಗಿದೆ. ಅದಕ್ಕೋಸ್ಕರ ದೇವ ಮಕ್ಕಳ ನೀತಿವಂತರಾಗಿ ಜೀವನ ಮಾಡೋಣ. ನೀತಿವಂತಿಕೆಯನ್ನು ಕಲಿಯುವುದಕ್ಕೆ ಪ್ರಾರಂಭಿಸೋಣ. ಒಂದು ವೇಳೆ ಇಲ್ಲಿವರೆಗೂ ಏನಾದರೂ ಕೆಟ್ಟದನ್ನು ನಾವು ಕಲ್ತಿರುವುದಾದರೆ, ಕೆಟ್ಟದನ್ನು ಕಲಿಯುವುದಕ್ಕೆ ಪ್ರಯತ್ನ ಪಟ್ಟಿರುವುದಾದರೆ, ಅದೆಲ್ಲವುಗಳನ್ನು ಬಿಟ್ಟು ನೀತಿಯನ್ನು ಕಲಿಯುವುದಕ್ಕಾಗಿ ಪ್ರಾರಂಭಿಸೋಣ. ನೀತಿವಂತಿಗೆ ನಾವು ಯಥಾರ್ಥವಾಗಿ ಜೀವಿಸೋದಕ್ಕೆ ಸಹಾಯ ಮಾಡುತ್ತೆ. ಆ ಯಥಾರ್ಥತೆ ನಮ್ಮ ಹೃದಯ, ನಮ್ಮ ಮನಸ್ಸು ದೇವರನ್ನು ಕೊಂಡಾಡುವುದಕ್ಕೆ ಏನು ಮಾಡುತ್ತೆ? ಸಿದ್ಧ ಮಾಡುತ್ತೆ. ಅದಕ್ಕೋಸ್ಕರ ಇವತ್ತು ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ಸನ್ನಿಧಾನದಲ್ಲಿ ನಾನು ನೀತಿವಂತನಾಗಿ ಜೀವಿಸ್ತೇನೆ ಸ್ವಾಮಿ, ನಾನು ನೀತಿವಂತನಾಗಿ ಜೀವಿಸುವುದನ್ನು ಈಗಿನಿಂದ ನಾನು ಪ್ರಾರಂಭಿಸ್ತೇನೆ ದೇವ ಎಂಬುದಾಗಿ ನೀವು ತೀರ್ಮಾನ ಮಾಡೋದಾದರೆ ನಿನ್ನೊಳಗೆ ಯಥಾರ್ಥತೆ ನಿನ್ನನ್ನು ದೇವರನ್ನು ಕೊಂಡಾಡುವವಳನ್ನಾಗಿ ಮಾಡುತ್ತೆ. ಯಾಕಂದರೆ ಆತ ನಿನಗೋಸ್ಕರ ಕಾಯ್ತಾ ಇದ್ದಾನೆ. ನೀತಿಯ ರಾಜನು ನಿನಗೋಸ್ಕರ ಆ ಸ್ವರ್ಗ ರಾಜ್ಯದಲ್ಲಿ ಕಾಯ್ತಾ ಇದ್ದಾನೆ. ನೀ ನೀತಿವಂತನಾಗಿ ಜೀವಿಸುವುದಕ್ಕೋಸ್ಕರ, ನೀ ನೀತಿವಂತನಾಗಿ ಮಾಡೋದಕ್ಕೋಸ್ಕರ ಆತನು ತನ್ನ ಪ್ರಾಣವನ್ನು ಯೇಸು ಸ್ವಾಮಿ ಕಲ್ವಾರ ಶಿಲುಬೆಯಲ್ಲಿ ಕೊಟ್ಟಿದ್ದಾನೆ. ಆ ಪ್ರಾಣಕ್ಕೆ, ಆ ರಕ್ತಕ್ಕೆ ನಾವು ಬೆಲೆ ಕಟ್ಟುವುದಕ್ಕಾಗಿ ನೀತಿವಂತರಾಗಿ ಜೀವನ ಮಾಡೋಣ. ಖಂಡಿತ ಆ ನೀತಿವಂತಿಕೆ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಜೀವನವನ್ನು ಅತಿ ಉನ್ನತವಾದ ಸ್ಥಾನಕ್ಕೆ ನಿಲ್ಲಿಸುವಂಥದ್ದು ಆಗಿದೆ. ಆಮೇಲೆ